ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಚಿಲ್ಲಿ ಚಿಕನ್ ಹೇಗೆ ಮಾಡೋದು, ಗ್ರೀನ್ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾನು ಈಗ ತಾನೇ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ಪ್ರಾರಂಭ ಮಾಡಿದ್ದೀನಿ. ನೀವು ನಿಮ್ಮ ಸಪೋರ್ಟ್ನ ನೀವು ನನಗೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಕೊಡಿ. ಬನ್ನಿ ಗ್ರೀನ್ ಚಿಕನ್ ಮಾಡೋದನ್ನ ಹೇಗೆ ಅಂತ ನೋಡ್ಕೊಂಬರೋಣ. 1 kg ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕು. ಇದು ಡಿಸ್ಕೋ ಕೋಳಿ 1 kg ತಗೊಂಡಿದ್ದೀವಿ. ಕುಕ್ಕರ್ಗೆ 1-2 ಸ್ಪೂನ್ ಅಷ್ಟು ಎಣ್ಣೆನ ಬಿಟ್ಕೊಳ್ಬೇಕು. ಅನಂತರ ಚಿಕನ್ನ ಹಾಕೋಬೇಕು. ಎಲ್ಲ ಚಿಕನ್ನ ಹಾಕೊಂಡ ನಂತರ ಚೆನ್ನಾಗಿ ಅದನ್ನ ಮಿಶ್ರಣ ಮಾಡಿಕೊಂಡು ಸ್ವಲ್ಪ ಎಣ್ಣೆನಲ್ಲೇ ಹುರಿಬೇಕು. ಸ್ವಲ್ಪ ಹೊತ್ತು 1 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಳ್ಬೇಕು. ಸ್ವಲ್ಪ ರುಚಿನ ಹಾಕಬೇಕು. 1 ಸ್ಪೂನ್ ಅಷ್ಟು ರುಚಿನ ಹಾಕೋಬೇಕು. ಅನಂತರ ಎಲ್ಲನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು 1-2 ನಿಮಿಷ ಆಗೋವರೆಗೂ ಎಣ್ಣೆನಲ್ಲೇ ಹುರ್ಕೊಳ್ಬೇಕು. ಅದನ್ನು ಸ್ವಲ್ಪ ನೀರನ್ನು ಹಾಕೋಬೇಕು. ಹಾಗೇನೆ 1/2 ಲೋಟ ಆಗೋಷ್ಟು ನೀರನ್ನು ಹಾಕೋಬೇಕು. ಹಾಗೆ ಎಲ್ಲನ ಮಿಶ್ರಣ ಮಾಡಿ ಕುಕ್ಕರ್ ಮುಚ್ಚಳ ಹಾಕಿ ಕ್ಲೋಸ್ ಮಾಡಿ. ಇದು ಬೇಯಬೇಕಾಗುತ್ತೆ. ಆದ್ರಿಂದ 4 ವಿಸಿಲ್ನ ಬರ್ಸ್ಕೋಬೇಕು. ಕುಕ್ಕರ್ನಲ್ಲಿ ವಿಸಿಲ್ನ ಆರೋದಕ್ಕೆ ಬಿಟ್ಬಿಟ್ಟು ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. 3 ಈರುಳ್ಳಿನ ಕಟ್ ಮಾಡಿಕೊಂಡು ರುಬ್ಬೋದಿಕ್ಕೆ ಹಾಕೊಳ್ಳಿ. ಹಾಗೆ 2 ಗೆಡ್ಡೆ ಬೆಳ್ಳುಳ್ಳಿನ ಹಾಕೊಳ್ಳಿ. ಹಾಗೆ 1/2 ಶುಂಠಿನ ಕಟ್ ಮಾಡಿ ಹಾಕೊಳ್ಳಿ. ಪುದೀನ ಸೊಪ್ಪು ಸ್ವಲ್ಪ, ಹಾಗೇನೆ 15 ಸಣ್ಣ ಮೆಣಸಿನ್ಕಾಯಿಗಳನ್ನ ಹಾಕೊಳ್ತಾ ಇದ್ದೀವಿ. ಇದು ಖಾರ ಜಾಸ್ತಿ ಇಲ್ಲ, ಅದಕ್ಕೋಸ್ಕರ ಜಾಸ್ತಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀವಿ. ಹಾಗೆ 1 ಇಡಿಯಷ್ಟು ಸಾಂಬಾರ್ ಸೊಪ್ಪನ್ನ ಹಾಕೊಳ್ಳಿ. ಸ್ವಲ್ಪ ಮೆಣಸು, ಹಾಗೆ ಸ್ವಲ್ಪ ಚಕ್ಕೆ ಲವಂಗ, ಸ್ವಲ್ಪ ಜೀರಿಗೆ, ಇಷ್ಟನ್ನು ಎಲ್ಲ ರುಬ್ಬೋದಿಕ್ಕೆ ಅಂತ ಹಾಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ರುಬ್ಬೋದಿಕ್ಕೆ. ಮಸಾಲೆನ ರುಬ್ಬಿಟ್ಕೊಂಡ ನಂತರ ವಿಸಿಲ್ ಆರಿದೆಯಾ ಅಂತ ಚೆಕ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಓಪನ್ ಮಾಡ್ಕೊಳ್ಳಿ.